2 ಗಂಟೆಗೆ ಇವ್ರು ಹೇಳ್ತಾ ಇದಾರೆ ಪ್ರವೀಣ್ ಕಾರ್ ತಕೊಂಡು ಬಾ ಬೆಂಗಳೂರಿಗೆ ಅಚ್ಯುತನ ಹೋಗ್ಲಿಕ್ಕೆ. ಮಿಡ್ ನೈಟ್ 2 o'clockಗೆ ನೀನು ನೋಡ್ಲಿಕ್ಕೆ ಕಾರ್ ತಕೊಂಡ್ ಬರ್ಬೇಕಂತ ಇನೋವಾ ತಕೊಂಡು ರಾತ್ರಿ 2 ಗಂಟೆಗೆ ಬಂದು ನೋಡಿ ಬೆಳಿಗ್ಗೆ 8 ಗಂಟೆಗೆ ಪುನಃ ಹೈದ್ರಾಬಾದಿಗೆ ಬರ್ಬೇಕಂತ ಇವ್ರು ಮನುಷ್ಯರ ಇವ್ರು. ನಾಟ್ಯ ಇರೋದೇ ಬೇರೆ. ಈ ಹುಡುಗಿಗೆ ತಲೆ ಬೇರೆ ಸರಿ ಇಲ್ಲ. ನಾನು ಅದೇ ಬೈತೀನಿ ತಲೆಗೆ ತೆಗಿದ್ಯಾ ಅಂತ. ಆ ಮನುಷ್ಯ ಹಂಗೆ ಅಂತ ಗೊತ್ತಿದ್ಮೇಲೂ ನೀನ್ ಹಂಗ್ ಕಳ್ಸಿದ್ಯಲ್ಲ ನೀನು ಅಂತ. ಅದೆಲ್ಲ ಆಯ್ತಾ ಹೋಯ್ತು. ಚಿಕ್ಕ ಮಕ್ಕಳು ಏನೋ ತಪ್ಪು ಮಾಡಿದ್ದಾರೆ ಅಂತ ಹೇಳ್ಕೊಂಡು ದೊಡ್ಡವರು ಸುಮ್ಮನೆ ಇರ್ಬೇಕಾ ಬೇಡವಾ? ಇವರ ತಾಯಿ ಫೋನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಹತ್ರ ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ ಇವರ. ಸ್ನೇಹಿತರೆ, ರಶ್ಮಿಕಾ ಮಂದಣ್ಣ ಅತ್ಯಂತ ಬೇಡಿಕೆಯ ನಟಿ. ಈಕೆ ನಮ್ಮ ಕನ್ನಡಕ್ಕೆ ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು. ಈ ಸಿನಿಮಾ ರಂಗದಲ್ಲಿ ಕಿರಿಕ್ ಪಾರ್ಟಿ ಮುಗಿಯೋದ್ರೊಳಗಾಗಿ ರಕ್ಷಿತ್ ಶೆಟ್ಟಿಯವರ ಒಂದು ಪ್ರೀತಿಗೆ ಭಾಜನರಾದರು. ಆ ಪ್ರೀತಿ ನಿಶ್ಚಿತಾರ್ಥದವರೆಗೂ ಹೋಯಿತು, ಮದುವೆ ಮಾತುಕತೆವರೆಗೂ ಹೋಯಿತು. ಆದರೆ ಇದ್ದಕ್ಕಿದ್ದ ಹಾಗೆ ಮದುವೆ ಮುರಿದು ಬಿತ್ತು. ಕಾರಣ ಯಾರಿಗೂ ಸರಿಯಾದ ಕಾರಣ ಗೊತ್ತಿಲ್ಲ. ರಕ್ಷಿತ್ ಶೆಟ್ಟಿ ಸಹ ಬಾಯ್ಬಿಟ್ಟು ಏನೂ ಹೇಳ್ತಾ ಇರಲಿಲ್ಲ, ರಶ್ಮಿಕಾ ಮಂದಣ್ಣ ಸಹ ಬಾಯ್ಬಿಟ್ಟು ಏನೂ ಹೇಳ್ತಾ ಇರಲಿಲ್ಲ. ಆದರೆ ಇವರಿಬ್ಬರು ಪ್ರೀತಿಸಿದ ನಿಜ, ಇವರಿಬ್ಬರು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದು ನಿಜ. ಕೊನೆಗೆ ಇವರಿಬ್ಬರೂ ಸಹ ದೂರ ಆಗಿದ್ದೂ ನಿಜ. ರಕ್ಷಿತ್ ಶೆಟ್ಟಿಯಿಂದ ದೂರ ಆದಮೇಲೆ ರಶ್ಮಿಕಾ ಮಂದಣ್ಣ ಅವರಿಗೆ ಅನೇಕ ಆಫರ್ಗಳು ಎಲ್ಲ ಭಾಷೆಗಳಲ್ಲೂ ಬಂತು. ಈಕೆ ಈಗ ಬಹುಭಾಷಾ ತಾರೆ. ತಮಿಳು ನಟ ವಿಜಯ್ ಜೊತೆ ಮತ್ತೆ ರಶ್ಮಿಕಾ ಮಂದಣ್ಣ ಅವರಿಗೆ ಪ್ರೀತಿ ಆಯಿತು. ಪ್ರೀತಿ ಸಂಬಂಧ ಶಾಶ್ವತವಾಗಿ ಉಳಿಲಿಕ್ಕೆ ಮದುವೆ ಪ್ರಸ್ತಾಪ ಬಂತು. ಅವರಿಬ್ಬರ ಮಧ್ಯೆ ನಿಶ್ಚಿತಾರ್ಥ ಸಹ ಆಯಿತು. ಮದುವೆನೂ ಸಹ ಇತ್ತೀಚೆಗೆ ಅದ್ಧೂರಿಯಾಗಿ ನಡೆದೋಯ್ತು. ಈಗ ರಶ್ಮಿಕಾ ಮಂದಣ್ಣ ತೆಲುಗು ನಟ ವಿಜಯ್ ಅವರ ಧರ್ಮಪತ್ನಿ. ಈ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ಅವರ ಮದುವೆ ಆದರೂ ಸಹ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ಅವರ ನಿಶ್ಚಿತಾರ್ಥ ಮುರಿದು ಬಿದ್ದ ವಿಚಾರದ ಬಗ್ಗೆ ಅನೇಕ ಚರ್ಚೆಗಳು ನಿಂತೇ ಇಲ್ಲ. ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಿಜವಾದ ಕಾರಣ ಯಾರೂ ಹೇಳ್ತಾ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಆದರೆ ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ಅವರ ತಾಯಿ ಈ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಮದುವೆ ಮುರಿದು ಬಿದ್ದ ಕಾರಣವನ್ನು ಹೇಳಿ ಈಗ ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿದ್ದಾರೆ. ಯಾವ ಕಾರಣಕ್ಕೆ ರಶ್ಮಿಕಾ ಮಂದಣ್ಣ ಅವರ ನಿಶ್ಚಿತಾರ್ಥ ನಿಲ್ಲಿಸ್ತೀವಿ, ನಾವು ಯಾವ ಉದ್ದೇಶದಿಂದ ನಿಲ್ಲಿಸ್ತೀವಿ, ಅದು ನಿಜವಾದ ಕಾರಣ ಏನು ಅಂತ ಹೇಳಿ ರಶ್ಮಿಕಾ ಮಂದಣ್ಣ ಅವರ ತಾಯಿ ಮಾತಾಡಿರುವ ಆಡಿಯೋವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ನಿಮಗೆ ಕೇಳಿಸ್ತಾ ಇದ್ದೀನಿ. ಈ ರಶ್ಮಿಕಾ ಮಂದಣ್ಣ ಅವರ ತಾಯಿ ಈ ರಕ್ಷಿತ್ ಶೆಟ್ಟಿಯವರ ಮದುವೆ ಮುರಿದು ಬಿದ್ದ ವಿಚಾರ ಏನೇನು ನಡೀತು, ರಕ್ಷಿತ್ ಶೆಟ್ಟಿಯ ಬಗ್ಗೆ ಏನು ಮಾತಾಡಿದ್ದಾರೆ, ಅವರ ತಾಯಿಯ ಬಗ್ಗೆ ಏನು ಮಾತಾಡಿದ್ದಾರೆ, ಈ ನಿಶ್ಚಿತಾರ್ಥ ಮುರಿದು ಬೀಳಲು ನಿಜವಾದ ಕಾರಣ ಏನು ಅಂತ ಹೇಳಿರುವ ಆಡಿಯೋವನ್ನು ಕೇಳಲಿಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಅದ್ರಲ್ಲಿ ಅಷ್ಟು ಕೆಟ್ಟದ್ದು ಆಯ್ತು. ಈ ಸೀನು ಶೂಟ್ ಮಾಡುವಾಗ ನನ್ನ ಪರ್ಮಿಷನ್ ಕೇಳಿದ್ದಾರೆ. 5 ತರದಲ್ಲಿ ಶೂಟ್ ಮಾಡಿದ್ದಾರೆ. ಯಾಕಂದ್ರೆ ಯಾವ್ದು ಮ್ಯಾಚ್ ಆಗ್ತದೆ ಅದನ್ನ ಮಾತ್ರ ಹಾಕ್ಲಿಕ್ಕೆ ಆಗೋದು. ಇನ್ನು ಆ ಸೀನ್ ಪುನಃ ನಾವು ಹೋಗಿ ಅಲ್ಲಿ ಶೂಟ್ ಮಾಡ್ಲಿಕ್ಕೆ ಆಗಲ್ಲ. ಆ ತರ ಸೀನ್ ಶೂಟ್ ಮಾಡಿದ್ದಾರೆ. ಯಾಕಂದ್ರೆ ಈ ತರ ಕ್ಯಾರೆಕ್ಟರ್ ಸಿಕ್ಕಿದ ಮೇಲೆ ಅದು ಒಂದು ಸೀನ್ ನಾನು ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಆ ಮೂವಿಗೆ ಒಂದು ಕಂಪ್ಲೀಷನ್ ಬರೋದಿಲ್ಲ. ಫ್ರೆಂಡ್ಸ್, ಇಲ್ಲಿ ನಿಜವಾದ ಕಾರಣ ಗೊತ್ತಿಲ್ಲದೆ ಒಬ್ರೊಬ್ರು ಒಂದೊಂದು ಮಾತಾಡ್ತಾ ಇದ್ರು. ಕೆಲವರು ರಶ್ಮಿಕಾ ಮಂದಣ್ಣ ತುಂಬ ಓವರ್ ಆಗಿ ಡ್ರೆಸ್ ಮಾಡಿಕೊಂಡು ಫಿಲಮ್ಗಳಲ್ಲಿ ಶೂಟ್ ಮಾಡಿಸ್ಕೊಳ್ತಾ ಇದ್ದಾರೆ, ಫಿಲಮ್ಗಳಲ್ಲಿ ಅವರು ಆಫರ್ ಸಿಗಲಿ ಅಂತ ಹೇಳಿ ಅತ್ಯಂತ ಅಶ್ಲೀಲವಾಗಿ ಉಡುಗೆ ತೊಡುಗೆಗಳನ್ನು ತೊಡ್ತಾ ಇದ್ದಾರೆ ಅಂಥೇಳಿ. ಕೆಲವರು ಹೇಳಿದ್ರು ಇಲ್ಲ, ರಕ್ಷಿತ್ ಶೆಟ್ಟಿಗೆ 35 ವರ್ಷ, ರಶ್ಮಿಕಾ ಮಂದಣ್ಣಿಗೆ ಕೇವಲ 21 ವರ್ಷ, ಹಾಗಾಗಿ ಏಜ್ ಡಿಫ್ರೆನ್ಸ್ ಆಗುತ್ತೆ, ಬೇಡ ಅಂತ ಹೇಳಿ. ಆದರೆ ರಶ್ಮಿಕಾ ಮಂದಣ್ಣ ಅವರ ತಾಯಿ ಕೊಟ್ಟಿರುವ ಹೇಳಿಕೆ ಸಂಪೂರ್ಣವಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದೆ. ಆ ಆಡಿಯೋ ಫುಲ್ಲು ನಿಮಗೆ ಕೇಳಿಸ್ತೀನಿ, ಕೇಳಿಸ್ಕೊಳ್ಳಿ. ಅದ್ರಲ್ಲಿ ಅಷ್ಟು ಕೆಟ್ಟದ್ದು ಆಯ್ತು. ಈ ಸೀನು ಶೂಟ್ ಮಾಡುವಾಗ ನನ್ನ ಪರ್ಮಿಷನ್ ಕೇಳಿದ್ದಾರೆ. 5 ತರದಲ್ಲಿ ಶೂಟ್ ಮಾಡಿದ್ದಾರೆ. ಯಾಕಂದ್ರೆ ಯಾವ್ದು ಮ್ಯಾಚ್ ಆಗ್ತದೆ ಅದನ್ನ ಮಾತ್ರ ಹಾಕ್ಲಿಕ್ಕೆ ಆಗೋದು. ಇನ್ನು ಆ ಸೀನ್ ಪುನಃ ನಾವು ಹೋಗಿ ಅಲ್ಲಿ ಶೂಟ್ ಮಾಡ್ಲಿಕ್ಕೆ ಆಗಲ್ಲ. ಆ ತರ ಸೀನ್ ಶೂಟ್ ಮಾಡಿದ್ದಾರೆ. ಯಾಕಂದ್ರೆ ಈ ತರ ಕ್ಯಾರೆಕ್ಟರ್ ಸಿಕ್ಕಿದ ಮೇಲೆ ಅದು ಒಂದು ಸೀನ್ ನಾನು ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಆ ಮೂವಿಗೆ ಒಂದು ಕಂಪ್ಲೀಷನ್ ಬರೋದಿಲ್ಲ. ಇಲ್ಲಿ ಆಗಿನ ಮಿಸ್ಟೇಕ್ ಏನಂತ ಹೇಳಿದ್ರೆ, ಓದ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವ ಹಾಗೆ ಮೀಡಿಯಾದವರು ಯಾವ್ದೋ ಒಂದು ಟಿವಿ ಹೇಳಿದ್ರಂತೆ ನನ್ನ ಪ್ರಾಜೆಕ್ಟ್ ಕೇಳುವ ಅವಶ್ಯಕತೆ ಮೀಡಿಯಾದವ್ರಿಗೆ ಏನಿತ್ತು. ಕೇಳಿರುವಾಗ ಅವ್ರು ಕೊಡಬೇಕಾದ ರಿಪ್ಲೈ ಏನ್ ಗೊತ್ತಮ್ಮ,
ಹತ್ರ ಮಾತಾಡಿ 21 ವರ್ಷದ ಹುಡುಗಿನ 35 ವರ್ಷದ ಹುಡುಗನಿಗೆ ಒತ್ತಿದೆ ನನ್ನ ದೊಡ್ಡತನ. 2 ಗಂಟೆಗೆ ಇದು ಮುಗ್ದಿದೆ, ಏನು ಇಂಟರ್ವ್ಯೂ ಮುಗ್ದಿದೆ. 2 ಗಂಟೆಗೆ ಇವ್ರು ಹೇಳ್ತಾ ಇದಾರೆ ಕಾರ್ ತಗೊಂಡು ಬಾ ಬೆಂಗಳೂರಿಗೆ ಚಿಕನ್ ಹೋಗ್ಲಿಕ್ಕೆ. ಮಿಡ್ ನೈಟ್ 2 o'clock ನೀನು ನೋಡ್ಲಿಕ್ಕೆ ಕಾರ್ ತಗೊಂಡ್ ಬರ್ಬೇಕಂತ ಇನೋವಾ ತಗೊಂಡು ರಾತ್ರಿ 2 ಗಂಟೆಗೆ ಬಂದು ನೋಡಿ ಬೆಳಿಗ್ಗೆ 8 ಗಂಟೆಗೆ ಪುನಃ ಹೈದ್ರಾಬಾದಿಗೆ ಬರ್ಬೇಕಂತ ಇವ್ರು ಮನುಷ್ಯರ ಇವ್ರು. ನಾನು ಆತರ ನನ್ನ ಮಗಳಿಗೆ ಏನಾದ್ರು ತೊಂದ್ರೆ ಆದ್ರೆ ಯಾರು ಹೊಣೆ? ನಿಮಗೇನು? ನಿಮಗೆ 1000 ಹುಡುಗಿ ಸಿಗ್ತಾರೆ, ಮದ್ವೆ ಆಗ್ತೀರಾ. ನನ್ನ ಮಗಳಿಗೆ ಏನಾದ್ರು ರೋಡ್ ಅಲ್ಲಿ ತೊಂದ್ರೆ ಆದ್ರೆ ಯಾರು ಹೊಣೆ ಅಂತ ಕೇಳಿದ್ರೆ ಅಲ್ಲ, ನಾವ್ ಹಂಗಲ್ಲ. ಅದು ನಿಜವಾಗ್ಲೂ ಆಗ ಮಾತ್ರ ಒಂದೇ ಒಂದು ಮಾತು ಹೇಳಿದಂದ್ರೆ ನಾನು ಬರ್ಲಿಕ್ಕೆ ಆಗಲ್ಲ. ಇವತ್ತಿನ ದಿನ ನನಗೆ ಪ್ರಸ್ತವರೇ ಇಂಪಾರ್ಟೆಂಟ್. ಸತ್ಯ ಇರೋದೇ ಬೇರೆ. ಈ ಹುಡುಗಿಗೆ ತಲೆ ಬೇರೆ ಸರಿಯಿಲ್ಲ. ನಾನು ಅದೇ ಬೈತೀನಿ, ನೀ ತಲೆಗೆ ತೆಗಿದ್ಯಾ ಅಂತ. ಆ ಮನುಷ್ಯ ಹಂಗೆ ಅಂತ ಗೊತ್ತಿದ್ಮೇಲೂ ನೀನ್ ಹಂಗ್ ಕಳ್ಸಿದ್ಯಲ್ಲ ನೀನು ಅಂತ. ಅದಾದ್ಮೇಲೆ ನನ್ನ ಜೊತೆ ಬಂದು ಗಲಾಟೆ ಆಯ್ತು, ನನ್ನ ಅದಾಯ್ತು. ಆ ಟೈಮಲ್ಲಿ ಸತ್ಯ ಇರೋದೇ ಬೇರೆ. ಈ ಹುಡುಗಿಗೆ ತಲೆ ಬೇರೆ ಸರಿಯಿಲ್ಲ. ನಾನು ಅದೇ ಬೈತೀನಿ, ನೀ ತಲೆಗೆ ತೆಗಿದ್ಯಾ ಅಂತ. ಆ ಮನುಷ್ಯ ಹಂಗೆ ಅಂತ ಗೊತ್ತಿದ್ಮೇಲೂ ನೀನ್ ಹಂಗ್ ಕಳ್ಸಿದ್ಯಲ್ಲ ನೀನು ಅಂತ. ಅದಾದ್ಮೇಲೆ ನನ್ನ ಜೊತೆ ಬಂದು ಗಲಾಟೆ ಆಯ್ತು, ನನ್ನ ಅದಾಯ್ತು. ಆ ಟೈಮಲ್ಲಿ ನನಗೆ ಬಂದು ಆಂಟಿ ನಾನ್ ಇದ್ದೀನಿ, ನಿಮ್ ಜೊತೆ ಬೇಜಾರ್ ಮಾಡ್ಬೇಡಿ ಅಂತ ನನ್ ಜೊತೆ ನಿಲ್ಲೋದ, ನನ್ನ ಜೊತೆ ಗಲಾಟೆ ಮಾಡೋದು. ಕೊನೆ ಮಾತು, ಎಲ್ಲಾ ಬಿಟ್ಟು ಬಂದು ಸ್ವೀಟ್ ಮಾಡ್ಬೇಕು. ನಾನು ಇನ್ನು ಯಾವ ಸಿನಿಮಾನು ಮಾಡಲ್ಲ ಅಂತ ಹೇಳ್ಕೊಂಡು ಸ್ವೀಟ್ ಮಾಡ್ಬೇಕು. ಆಯ್ತು, ಅದೆಲ್ಲ ಆಯ್ತಾ, ಹೋಯ್ತು. ಚಿಕ್ಕ ಮಕ್ಳು ಏನೋ ತಪ್ಪು ಮಾಡಿದ್ದಾರೆ ಅಂತ ಹೇಳ್ಕೊಂಡು ದೊಡ್ಡವರು ಸುಮ್ಮನೆ ಇರ್ಬೇಕಾ ಬೇಡವಾ? ಇವರ ತಾಯಿ ಫೋನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಹತ್ರ ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ. ಇವರ ತಾಯಿದು ಇವನೇ ಯಾವ್ದು ಮಾಡು ಅಮ್ಮನಿಗೆ ಮಾಡು. ಆಯ್ತು ಸರಿ ಅಪ್ಪ, ಅಲ್ಲ ನಿಮ್ಗೆ ಅದು ಅಂತ ಹುಡುಗಿ ಏನಲ್ಲ ಬಾರ್ಲ. ಆಯ್ತಪ್ಪ, ನಿನ್ನ ಅಮ್ಮನ ಹತ್ರ ಮಾತಾಡಿ ನನಗೇನ್ ತೊಂದ್ರೆ, ಮಾಡ್ತೀನಿ ಬಿಡು, ನಂದೇನು ಹೋಗಲ್ಲ. ಅವ್ರ ಅಮ್ಮ ಮಾಡಿದೇನು ಕೆಲ್ಸ ಗೊತ್ತಾ? ನಿನ್ನ ಅಮ್ಮ ಬಂದು ನನಗೆ ಸಾರಿ ಹೇಳ್ಬೇಕು ಅಂತ. ಅಲ್ಲಲ್ಲ, ಇವ್ರಿಗೆ ಎಷ್ಟು ತಲೆ ಇರ್ಬೋದು ಅಂತ ನೋಡ್ದ ಹುಡುಗಿನ ಒಟ್ಟಿಗೆ ಮಾಡದ ಹೊಡೆದಿದ್ದು ನನ್ನ ಪುಣ್ಯ. ಅದು ಆಮೇಲೆ ಬಟ್ ಹೇಳದ್ ನಾನು, ತಾಯಿ ಬಂದು ಇದು ನಿಮ್ಮ ತಾಯಿನ ನಿಮ್ಮ ವಿತೌಟ್ ರೀಸನ್ ನಿಮ್ಮ ತಾಯಿನ ಬಂದು ನಿಮ್ಮ ಗಂಡನ ತಾಯಿ ಬಂದು ಸಾರಿ ಕೇಳ್ಬೇಕು ನೀವೇನ್ ಹೇಳ್ತೀರಾ? ಅವ್ರಿಗೆ ನಾವು ಬೆಳೆಸಿದ ನೋವು ಅವ್ರಿಗೆ ಇರೋದಿಲ್ಲ. ಅದು ನನಗೆಲ್ಲ 10 ಜನರಿಗೆ ಸಹಾಯ ಮಾಡಿ ಗೊತ್ತು ಹೊರತು ನನಗೆ ಸಾರಿ ಅಂತ ಹೇಳಿ ಎಲ್ಲ ನಾನ್ ಬದುಕಲೇ ಇಲ್ಲ. ನಾನು ಆತರ ತಪ್ಪು ಮಾಡ್ಕೊಂಡವಳೆ ಅಲ್ಲ. ಆಯ್ತಾ? ತಾಯಿದು ಡಿಮಾಂಡ್ ಆಯ್ತು, ಅಣ್ಣನ ಹೆಂಡತಿದು ಡಿಮಾಂಡ್ ಆಯ್ತು. ಎಲ್ಲ ಬಿಟ್ಟು ಬಂದು ಅಣ್ಣಂದು ಹೆಂಡತಿದು ಫೋನು, ಇವ್ರದು ತಾಯಿದು ಫೋನ್ ಎಲ್ಲ ಹೊರಗೆ ಎಲ್ಲ ಆಗಿ ಸೀನಿಗೆ ಒಳಗೆ ತುಂಬಾ ನಡೆದಿದೆ. ನಾನೊಂದು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಬಚಾವ್. ಕರ್ನಾಟಕನ ಹೇಳ್ತಾ ಇದೆ ಅವಳು ಹೋಗುವಂತ ಸ್ಟೈಲ್ಗೆ ನಮ್ಮ ಹುಡುಗಿ ಹೆಂಗ್ ಬೆಳಿತಾ ಇದ್ದಾಳೆ ಅಂತ ಖುಷಿ ಪಡುವ ಟೈಮಲ್ಲಿ ಏನು ಕೆಲ್ಸ ಇದ್ರು ಇದನ್ನ ನಾವು ಹೇಳ್ಬೇಕ? ನಮ್ಗೇನ್ ದರ್ದ ಆಯ್ತಾ? ಒಂದು ಎಲ್ಲ ಏನು ವಿಷಯ ಇದ್ರು ಇವನ್ನ ತಲೆ ಹಾಕೋದು. ನಾನು ಯಾವ ಗ್ಯಾರಂಟಿಯಲ್ಲಿ ಮದುವೆ ಮಾಡಿ ಕೊಡ್ಲಿ ಇವ್ರಿಗೆ? ಒಂದು ಹೆಣ್ಮಗನನ್ನ ಕೊಡೋದ್ ಬೇಡ ಅವ್ರಿಗೆ? ಆ ಗ್ಯಾಂಗಿಗೆ ನಾನು ಕೊಡೋದು ಗಂಡನಿಗೆ, ಹುಡುಗನಿಗೆ ಕೊಡೋದು, ಇವ್ರ ಮ್ಯಾನೇಜರ್ಗೆ, ಇವ್ರ ಪ್ರೊಡ್ಯೂಸರ್ಗೆ ಅಲ್ಲ. ಏನು ಕೆಲಸ ಆಗ್ಬೇಕನ್ನ ಕೇಳ್ಬೇಕು ನಾನು. ನನಗೆ ಈಗ ಅದರ್ಧ ಇದಲ್ಲ. ಅವನ್ನ ಕೇಳ್ಕೊಳ್ಳಿ ಅಂತ ಈ ಮನುಷ್ಯ ಯಾವ್ದು ಆಗೋದಿಲ್ಲ ಇವನಿಗೆ. ಕೊನೆ ಮಾತು, ನೀನು ಎಲ್ಲಾ ಬಿಟ್ಟು ಬಂದು ಸ್ವೀಟ್ ಮಾಡ್ಬೇಕು. ನಾನು ಇನ್ನು ಯಾವ ಸಿನಿಮಾನು ಮಾಡಲ್ಲ ಅಂತ ಹೇಳ್ಕೊಂಡು ಸ್ವೀಟ್ ಮಾಡ್ಬೇಕು. ಏನಾಯ್ತು ಅಂತ ಹೇಳಿದ್ರೆ, ರಿಲೀಸ್ 15 ಈ ಸೀನ್ ಹೊರಗೆ ಬಂದ ಮೇಲೆ ಏನಿದೆ ಅದ್ರಲ್ಲಿ ಅಷ್ಟು ಕೆಟ್ಟದ್ದು? ಆಯ್ತು ಈ ಸೀನ್ ಶೂಟ್ ಮಾಡುವಾಗ ನನ್ನ ಪರ್ಮಿಷನ್ ಕೇಳಿದಾರೆ. 5 ತರದಲ್ಲಿ ಶೂಟ್ ಮಾಡಿದ್ದಾರೆ. ಯಾಕಂದ್ರೆ ಯಾವ್ದು ಮ್ಯಾಚ್ ಆಗ್ತದೆ ಅದನ್ನ ಮಾತ್ರ ಹಾಗೆ ಆಗೋದು. ಇನ್ನು ಆ ಸೀನ್ ಪುನಃ ನಾವು ಹೋಗಿ ಅಲ್ಲಿ ಶೂಟ್ ಮಾಡ್ಲಿಕ್ಕೆ ಆಗಲ್ಲ. ಆ ತರ ಸೀನ್ ಶೂಟ್ ಮಾಡಿದ್ದಾರೆ. ಯಾಕಂದ್ರೆ ಈ ತರ ಕ್ಯಾರೆಕ್ಟರ್ ಸಿಕ್ಕಿದ ಮೇಲೆ ಅದು ಒಂದು ಸೀನ್ ನಾನು ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಆ ಮೂವಿಗೆ ಒಂದು ಕಂಪ್ಲೀಷನ್ ಬರೋದಿಲ್ಲ. ಇಲ್ಲಿ ಆಗಿನ ಮಿಸ್ಟೇಕ್ ಏನಂತ ಹೇಳಿದ್ರೆ, ಓದ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವ ಹಾಗೆ ಮೀಡಿಯಾದವರು ಮೋಸ್ಟ್ಲಿ ಯಾವ್ದೋ ಒಂದು ಟಿವಿ ಅವರು ಹೇಳಿದ್ರಂತೆ, ನನ್ನ ಪ್ರಾಜೆಕ್ಟ್ ಕೇಳುವ ಅವಶ್ಯಕತೆ ಮೀಡಿಯಾದವ್ರಿಗೆ ಏನಿತ್ತು. ಕೇಳಿರುವಾಗ ಅವ್ರು ಕೊಡಬೇಕಾದ ರಿಪ್ಲೈ ಏನ್ ಅಮ್ಮ ಅಂತ ಮಾತಾಡಿ 21 ವರ್ಷದ ಹುಡುಗಿನ 35 ವರ್ಷದ ಹುಡುಗನಿಗೆ ಒತ್ತಿದೆ ನನ್ನ ದೊಡ್ಡತನ. 2 ಗಂಟೆಗೆ ಇದು ಮುಗ್ದಿದೆ, ಏನು ಇಂಟರ್ವ್ಯೂ ಮುಗ್ದಿದೆ. 2 ಗಂಟೆಗೆ ಇವ್ರು ಹೇಳ್ತಾ ಇದಾರೆ ಕಾರ್ ತಗೊಂಡು ಬಾ ಬೆಂಗಳೂರಿಗೆ ಚಿಕನ್ ಹೋಗ್ಲಿಕ್ಕೆ. ಮಿಡ್-ನೈಟ್ 2 o'clock ನೀನು ನೋಡ್ಲಿಕ್ಕೆ ಕಾರ್ ತಗೊಂಡ್ ಬರ್ಬೇಕಂತ ಇನೋವಾ ತಗೊಂಡು ರಾತ್ರಿ 2 ಗಂಟೆಗೆ ಬಂದು ನೋಡಿ ಬೆಳಿಗ್ಗೆ 8 ಗಂಟೆಗೆ ಪುನಃ ಹೈದ್ರಾಬಾದಿಗೆ ಬರ್ಬೇಕಂತ ಇವ್ರು ಮನುಷ್ಯರ ಇವ್ರು. ನಾನು ಆತರ ನನ್ನ ಮಗಳಿಗೆ ಏನಾದ್ರು ತೊಂದ್ರೆ ಆದ್ರೆ ಯಾರು ಹೊಣೆ? ನಿಮಗೇನು? ನಿಮಗೆ 1000 ಹುಡುಗಿ ಸಿಗ್ತಾರೆ, ಮದ್ವೆ ಆಗ್ತೀರಾ. ನನ್ನ ಮಗಳಿಗೆ ಏನಾದ್ರು ರೋಡ್ ಅಲ್ಲಿ ತೊಂದ್ರೆ ಆದ್ರೆ ಯಾರು ಹೊಣೆ ಅಂತ ಕೇಳಿದ್ರೆ ಅಲ್ಲ, ನಾವ್ ಹಂಗಲ್ಲ. ಅದು ನಿಜವಾಗ್ಲೂ ಆಗ ಮಾತ್ರ ಒಂದೇ ಒಂದು ಮಾತು ಹೇಳಿದಂದ್ರೆ ನಾನು ಬರ್ಲಿಕ್ಕೆ ಆಗಲ್ಲ. ಇವತ್ತಿನ ದಿನ ನನಗೆ ಪ್ರಸ್ತವರೇ ಇಂಪಾರ್ಟೆಂಟ್. ಸತ್ಯ ಇರೋದೇ ಬೇರೆ. ಈ ಹುಡುಗಿಗೆ ತಲೆ ಬೇರೆ ಸರಿಯಿಲ್ಲ. ನಾನು ಅದೇ ಬೈತೀನಿ, ನೀ ತಲೆಗೆ ತೆಗಿದ್ಯಾ ಅಂತ. ಆ ಮನುಷ್ಯ ಹಂಗೆ ಅಂತ ಗೊತ್ತಿದ್ಮೇಲೂ ನೀನ್ ಹಂಗ್ ಕಳ್ಸಿದ್ಯಲ್ಲ ನೀನು ಅಂತ. ಅದಾದ್ಮೇಲೆ ನನ್ನ ಜೊತೆ ಬಂದು ಗಲಾಟೆ ಆಯ್ತು, ನನ್ನ ಅದಾಯ್ತು. ಆ ಟೈಮಲ್ಲಿ
ಇರೋದೇ ಬೇರೆ. ಈ ಹುಡುಗಿಗೆ ತಲೆ ಬೇರೆ ಸರಿ ಇಲ್ಲ. ನಾನು ಅದೇ ಬೈತೀನಿ, ತಲೆಗೆ ತೆಗಿತೀಯ ಅಂತ. ಆ ಮನುಷ್ಯ ಹಂಗೆ ಅಂತ ಗೊತ್ತಿದ ಮೇಲೂ ನೀನ್ ಹಂಗೆ ಕಳ್ಸಿದ್ಯಲ್ಲ ನೀನು ಅಂತ. ಸ್ನೇಹಿತರೆ, ರಶ್ಮಿಕಾ ಮಂದಣ್ಣ ಅವರ ತಾಯಿ ಹೇಳಿದಂಥ ಮಾತುಗಳನ್ನು ಕೇಳಿಸಿಕೊಂಡ್ರಿ ಅಲ್ವಾ? ಸುಮಾರು ವರ್ಷಗಳ ನಂತರ, ಅಂದರೆ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಬ್ರೇಕಪ್ ಆಗಿ ತುಂಬ ವರ್ಷಗಳೇ ಕಳೆದ ನಂತರ ಈಗ ರಶ್ಮಿಕಾ ಮಂದಣ್ಣ ತೆಲುಗು ನಟ ವಿಜಯ್ ಅವರ ಧರ್ಮಪತ್ನಿ ಆದ ಮೇಲೆ ಈ ಮಾತುಗಳು ಈಗ ಹೊರಗಡೆ ಬರ್ತಾ ಇದೆ. ಈ ಮಾತುಗಳು ಈಗ ರಶ್ಮಿಕಾ ಮಂದಣ್ಣ ಅವರ ತಾಯಿಯ ಮಾತುಗಳು ಈಗ ಅನೇಕ ಸಮಸ್ಯೆಗಳಿಗೆ ಎಡೆ ಮಾಡಿಕೊಟ್ಟಿದೆ, ಅನೇಕ ಕಾಂಟ್ರವರ್ಸಿಯನ್ನು ಸ್ಟಾರ್ಟ್ ಮಾಡಿದೆ. ಯಾವುದು ಏನೇ ಆಗಲಿ ಸ್ನೇಹಿತರೆ, ಎನಿ ಹೌ ಈಗ ರಶ್ಮಿಕಾ ಮಂದಣ್ಣ ವಿಜಯ್ ಅವರ ಪತ್ನಿಯಾಗಿದ್ದಾರೆ. ನವದಂಪತಿಗಳು ಸುಖವಾಗಿ ಅನ್ಯೋನ್ಯವಾಗಿ ನೂರ್ಕಾಲ ಬಾಳಲಿ ಅಂತೇಳಿ ಹಾರೈಸ್ತಾ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನನ್ನ ವಿಡಿಯೋ ನಿಮಗೆ ಏನು ಅನ್ನಿಸ್ತು, ರಶ್ಮಿಕಾ ತಾಯಿಯ ಮಾತು ಏನು ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.